ಅವ್ವ ಅವ್ವ ಯಾಕೆ ಮಗು ಮಹಿಳಾರ ಹೋಗ್ತಾ ಇದೆಯಾ ಇಷ್ಟೊಂದು? ಜಂಕಂಡೆ ನೋಡಕ್ಕೆ ನಾವು ಯಾವಾಗ ನೋಡಿಲ್ಲ ಬಾಕಿನ. ಅವ್ವ ಇವತ್ತು ಬಾಗಲಕೋಟೆ ಜಿಲ್ಲೆ ನವನಗರದಲ್ಲಿ ಜಗಲಿನ ಕಾಳಗಿದೆಯಲ್ಲವ್ವ. ಹೌದು ಮತ್ತೆ ಇವು ತಲೆ ಹಾಕಬೇಕು ಹೌದಲ್ಲ. ಏನು ಏಯ್ ಏಯ್ ಬರ್ರಿ ಬರ್ರಿ ಮಾಡ್ಬರ್ರಿ. ಅವ್ವ ಇವತ್ತು ಪ್ರಥಮ ಬಹುಮಾನ ಎಷ್ಟಿಟ್ಟಿದ್ದಾರೆ ಗೊತ್ತಾ? ಏಯ್ 1,00,000 ಏಯ್ ಕೊಡ್ಲಿ ಬಿಡು ಕೊಡ್ಲಿ ಬಿಡು ಕೊಡ್ಲಿ ಬಿಡು ಕೊಡ್ಲಿ ಬಿಡು. ಕೊಡ್ಲಿ ಬಿಟ್ಟು ಏನು ಮಹಿಳಾರ 1,00,001 ರೂಪಾಯಿ ಅಷ್ಟೊಂದು ಬಹುಮಾನ ಇಟ್ಟಿದ್ದಾರ? ಹೌದವ್ವ, ರಾಜ್ಯ ಮಟ್ಟದ ಪಾಂಟಗರಿನ ಕಾಳಗ ಎದ್ದು ಬಂದನು. ಅದರಲ್ಲಿ ಹೆತ್ತಕ್ಕಂತ ಪ್ರಥಮ ಏ ಮಂಜು ಬಹುಮಾನವನ್ನು ಹೆತ್ತಬೇಕೆಂದು ಈ ಊರ ಯಜಮಾನ ಶಿವಕರಿಗೆ ಹೋಗಿ 4,70,000 ಹಣ ಕೊಟ್ಟು ಸೋಲಿಲ್ಲದ ಸರದಾರ ಎಂಬುವ ಟಗರು ತಂದಿದ್ದಾನೆ. ನೋಡು ಮಹಿಳಾರ, ಹಾಗಿದ್ರೆ ಈ ನಮ್ಮ ಮಹಿಳಾರನನ್ನು ಅಲ್ಲಿ ಬಿಡುವುದು ಬೇಡಪ್ಪ. ಹೌವ, ಈ ಊರ ಯಜಮಾನ ಸೋಲಿಲ್ಲದ ಸರದಾರ ಎಂಬುವ ಟಗರು ತಂದಿದ್ದಾನೆ ಅಂತ ಈ ನಿಮ್ಮ ಮಗನಿಗೆ ಜೀವ ಆಗುದಿಲ್ಲ ಅಂತ ತಿಳಿದಿದ್ದೇನವ್ವ. ಹೌವ, 4,70,000 ಅಲ್ಲವ, 8,80,000 ಕೊಟ್ಟು ತರಲಿ ಈ ನಮ್ಮ ಮಹಿಳೆಯರ ಮನದತ್ತದ ಹೊಡೆತಕ್ಕೆ ಅನೇಕ ರಕ್ತ ಸೋರಿ ಹದಾಕೇನಕ್ಕೆ ಹೊಡೆತಕ್ಕೆ ಮಹಿಳೆಯರ ಬಿಟ್ಟು ಮನೆ ಸೇರಬೇಕು ಅಂತ ಹೇಳಿ ಕೊಡ್ತಾಳಮ್ಮ ಈ ನಮ್ಮ ಮಹಿಳೆಯರಿ. ಗೊತ್ತಿದೆ ಮಗು, ನೀನು ಗಂಟೆದೆ ಗುಂಡಿಗೆ ಇದ್ದಾನೋ ಅಂತ. ನೋಡಪ್ಪ, ನಿಮ್ಮಪ್ಪನಂತೆ ನೀನು ಕೂಡ ಅಷ್ಟೇ ಹಠವಂತನಾಗಿದೆಯಪ್ಪ. ತಂದೆ? ಯಾರು ನನ್ನ ತಂದೆ? ನನ್ನ ತಂದೆ ಹಠವಾದಿನ? ಅವ್ವಾ, ನನ್ನ ತಂದೆ ಹಠವಾದಿನ? ಎಲ್ಲಿದ್ದಾನವ ಎಲ್ಲಿದ್ದರವ ನನ್ನ ತಂದೆ? ನಿನ್ನ ತಂದೆ? ನನ್ನ ತಂದೆ ನೆನಪು ಹೇಳವ, ನನ್ನ ತಂದೆ ಎಲ್ಲಿದ್ದಾನೆ ಅಂತ. ನನ್ನ ಇದೇ ಪ್ರಶ್ನೆ ಕೇಳಿ ಈ ಊರ ಯಜಮಾನ ನನ್ನ ಬಾಯನ್ನು ಕಟ್ಟಿ ಹಾಕಿದ. ಇಲ್ಲಿವರೆಗೂ ನೀನು ತಿನಿಸಿ ಉಳಿಸಿ ಬೆಳೆಸಿದ ಪ್ರೀತಿಯ ವಾತ್ಸಲ್ಯ ಬೆಳೆದ ನಾನು ನನ್ನ ತಂದೆಯ ನೆನಪನ್ನೇ ಕಳೆದು ಹೋಯ್ತು. ಹೇಗನೆ ಹೇಳ್ತಾಯಿಯೇ ನನ್ನ ತಂದೆ ಎಲ್ಲಿದ್ದಾನೆ ಅಂತ. ನಿಮ್ಮ ತಂದೆ ಎಲ್ಲಿದ್ದಾನಪ್ಪ? ನಿಮ್ಮ ತಂದೆ ಎಲ್ಲಿದ್ದಾನಪ್ಪ? ಇವತ್ತಿಗೆ 20 ವರ್ಷವಾಯಿತಪ್ಪ. ನಿಮ್ಮ ತಂದೆಯ ನೆನಪು ಏನು? ನನ್ನ ಅಪ್ಪನ ನಪ್ಪು ತಪ್ಪಿ 25 ವರ್ಷ ಆಯ್ತಾ? ಅವ್ವ, ನನ್ನ ತಂದೆರು ನಿನ್ನ ಬಿಟ್ಟು ಹೋಗೋದಕ್ಕೆ ಕಾರಣವಾದರು ಏನವ್ವ? ಶ್ರೀಮಂತರ ಹೆಣ್ಣು ಮದುವೆ ಮಾಡಿಕೊಂಡು ಹೊರ ದೇಶಕ್ಕೆ ಹೋಗಿದ್ದಾನ? ಇಲ್ಲ, ನಿನಗೆ ಮಾಡಬಾರದ ಮೋಸ ಮಾಡಿ ನಮ್ಮ ರಾಜ್ಯದಲ್ಲಿ ಮಗ ತಪ್ಪಿಸಿಕೊಂಡು ಅಡ್ಡಾಡುತ್ತಿದ್ದಾನ. ನಿನಗೆ ಮೋಸ ಮಾಡಿ ಆ ದುಷ್ಟ ಎಲ್ಲೇ ಹೋದರೂ ಸರಿ, ಅವನನ್ನು ಹಿಡಿದು ತಂದು ನಿನಗೆ ಆ ಮಾಡಿದ ಮೋಸಕ್ಕೆ ತಪ್ಪಾಯ್ತಂದು ಕ್ಷಮೆ ಕೇಳುವಂತೆ ಮಾಡುತ್ತೇನೆ. ಇಲ್ಲ ಮೈಲಾರ, ಇಲ್ಲ, ನಿನ್ನ ತಂದೆಯವರು ಅಂತವರಲ್ಲಪ್ಪ. ನಿನ್ನ ತಂದೆಯವರು ನಿನ್ನ ತಾಯಿನನ್ನು ಕಂಡರೆ ಅವರಿಗೆ ಪಂಚಪ್ರಾಣವಪ್ಪ, ಪಂಚಪ್ರಾಣ. ಅವರು ತೀರಿಕೊಂಡು 25 ವರ್ಷವಾಯಿತಪ್ಪ. 25 ವರ್ಷವಾಯಿತು. ಅಮ್ಮ, ಏನು ಹೇಳ್ತಿದ್ದೀಯಮ್ಮ ನೀನು? ನಮ್ಮ ತಂದೆ ನಮ್ಮನ್ನೆಲ್ಲ ಬಿಟ್ಟು ಕೈಲಾಸವಾಸದರ? ಹೌದಪ್ಪ ಹೌದಪ್ಪ ಹೌದಪ್ಪ. ಹೌದಪ್ಪ, ನಿಮ್ಮ ತಂದೆಯವರು ನಮ್ಮನ್ನು ಬಿಟ್ಟು ಮರಳಿ ಬಾರದೂರಿಗೆ ಹೋಗಿದ್ದಾರಪ್ಪ. ಮರಳಿ ಬಾರದೂರಿಗೆ ಹೋಗಿದ್ದಾರೆ.
ಅಮ್ಮ ನಿಲ್ಲಿಸಲಾರದ ಕಣ್ಣೀರಿನ ನಾಟಕವನ್ನು ಹಿತ್ತ ವಿಷಮ ಬಿಚ್ಚಿ ಹೇಳಿದರೆ ಅಲ್ಲಿ ನನ್ನ ಮಗನಿಂದ ಅನಾಹುತವಾಗುತ್ತಂದು ಸುಳ್ಳು ಹೇಳುತ್ತಿದ್ದೀಯನಮ್ಮ. ಅಮ್ಮ, ಇದು ಭಾರತ. ಈ ಭಾರತೀಯ ಸಂಪ್ರದಾಯದ ಪ್ರಕಾರ ಗಂಡ ಸತ್ತ ಮರುಕ್ಷಣವೇ ಹಣೆಯಲ್ಲಿರುವ ಕುಂಕುಮ, ಕೊರಳಲ್ಲಿರುವ ತಾಳಿ, ಮೂಗಿನಲ್ಲಿರುವ ಮುಕ್ಕೊಟ್ಟು, ಕೈಯಲ್ಲಿರುವ ಹಸಿರು ಬಳೆ, ಕಾಲಲ್ಲಿರುವ ಕಾಲುಂಗುರ ತೆಗೆಯುತ್ತಾರೆ. ಆದರೆ ನೀನಿದು ಯಾವನ್ನು ತೆಗೆಯದೆ ಈ ಸಮಾಜದಲ್ಲಿ ಮುತ್ತೈದರಂತೆ ಯಾಕೆ ಇದೆಯಮ್ಮ? ಯಾಕೆ ಹಣ ಗಳಿಸೋದಕ್ಕಾಗೋ ಅಥವಾ ಮೈ ಮಾರಿಕೊಂಡು ಬಾಳುವುದಕ್ಕಾಗೋ? ಕೊಡು ಹೋಗು. ಐತ್ ಬಿಡ ಐತ್ ಮಾಡಿ ರೆಡಿಮೇಡ್. ಎಲ್ಲ ಸರಿ ಇಲ್ಲ, ಮೈಲಾರ ತುರಿಯಕ್ಕೆ ಬರಲ್ಲ ಅದು. ಈ ರೀತಿ ಮಾತನಾಡ್ಬೇಡಪ್ಪ. ಹೊಡಿಯಮ್ಮ ಹೊಡಿ, ನಿನ್ನ ಮನ ತುಟ್ಟಿ ಹೊಡಿ. ಯಾಕೆಂದರೆ ಮೈಲರನ ತಾಯಿ ಗಂಡ ಸತ್ತರು ಮುತ್ತೈದಂತೆ ತಿರುಗಿಸುವ ವ್ಯವಿಚಾರಿ ಅಂದು ಈ ಸಮಾಜದಲ್ಲಿ ಕೇಕೆ ಹೊಡೆದು ನಕ್ಕನಲ್ಲಿ ಉರಿಗೊಡಿ. ಅಮ್ಮ ಹೇಳಮ್ಮ, ನನ್ನ ತಂದೆ ಸತ್ತ 25 ವರ್ಷ ಆದರೂ ಯಾಕೆ ನೀನು ಮುತ್ತೈದೆ ಆಗಿದ್ದೀಯ? ನಿನ್ನ ಮಗ ಊರಲ್ಲಿ ಹೊರಟರೆ ಸಾಕಮ್ಮ, ತಲೆ ಎತ್ತಿ ನಡುವ ಹೆಣ್ಣು ಮಕ್ಕಳೆಲ್ಲ ಜನಗಾಲ ಸರಗಾಗಿ ತಗ್ಗಿಸಿಕೊಂಡು ಹೋಗುತ್ತಾರೆ. ಹೀಗಿರುವಾಗ ಸಮಾಜ ನನಗೆ ಕೊಡುವ ಗೌರವ, ಮಾನ, ಅಭಿಮಾನ ಕಳೆಯಬೇಕಂತ ಮಾಡಿದ್ದೇನವ್ವ? ಹೇಳಮ್ಮ, ಹೇಳು. ಮೈಲಾರ, ನಾನು ನಿನ್ನ ಮಾನ ಮರ್ಯಾದೆ ಕಳೆದಕ್ಕೋಸ್ಕರ ನಾನು ಮುತ್ತೈದೆ ಆಗಿಲ್ಲವಪ್ಪ. ಏಯ್! ಮುತ್ತೈದೆ ಆಗಿದ್ದು ಸೇಡಿಗೆ ಪ್ರತಿ ಸೇಡು ತೀರಿಸಿಕೊಳ್ಳುವುದಕ್ಕಪ್ಪ. ತೀರಿಸಿಕೊಳ್ಳು. ಸೇಡ? ಯಾವ ಸೇಡು? ಯಾರ ಮೇಲಿನ ಸೇಡು? ಯಾವ ಕಾಜ ಸೇಡು? ಹೇಳಮ್ಮ, ನೀನು ಮುತ್ತೈದಾಗಿದ್ದು ಸೇಡಿಗಾಗ? ಹೌದು ಮೈಲಾರ, ಹೌದು. ಹೌದು ಮೈಲಾರ, ಇದ್ದ ವಿಷಯವನ್ನು ಇವತ್ತು ಬಿಚ್ಚಿ ಹೇಳುತ್ತೇನೆ ಕದ. ನಿನ್ನ ಮುಂದೆ ನಿಮ್ಮ ತಂದೆಯವರು ಒಳ್ಳೆ ಮಹಾ ಗುಣದವರು. ಅವರು ಯಾರಿಗೆ ಕೆಟ್ಟದನ್ನು ಬಯಸುವರಲ್ಲಪ್ಪ. ಕೆಟ್ಟವರನ್ನು ಕಂಡರೆ ಕೆಂಡ ಕಾರುತ್ತಿದ್ದರು. ಆ ಕೆಟ್ಟವರು ನಿಮ್ಮ ತಂದೆಯನ್ನು ಕೊಲೆ ಮಾಡಿದರಪ್ಪ, ಕೊಲೆ ಮಾಡಿ. ಅವ್ವ, ಏನು ಹೇಳ್ತಿದ್ಯವ್ವ ನೀನು? ಧರ್ಮನಿಷ್ಠನಾದ ನನ್ನ ತಂದೆಯನ್ನು ಕೊಲೆ ಮಾಡಿದ್ದಾರ? ಯಾರಮ್ಮ ಅವನು? ಎಲ್ಲಿದ್ದಾನೆ? ನಮ್ಮ ರಾಜ್ಯದಲ್ಲಿದ್ದಾನ ಅಲ್ಲ, ಅಥವಾ ನಮ್ಮ ತಾಲೂಕಿನಲ್ಲಿದ್ದಾನ? ಇಲ್ಲ ನಮ್ಮ ಜಿಲ್ಲೆಯಲ್ಲಿದ್ದಾನ? ಅಥವಾ ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಪಾರ್ಸಲಾಗಿದ್ದಾನ? ಅವನು ನಮ್ಮ ದೇಶದಲ್ಲಿ ಯಾವ ಮೂಲೆಯಲ್ಲಿದ್ದರೂ ಸರಿ, ಅವನನ್ನು ಎಳೆದು ತಂದು ನಿಮ್ಮ ಸೇಡಿಗಾಗಿ ಯಾವ ಹಿಂಸೆ ಕೊಡಕ್ಕೆ ಸಿದ್ಧನಮ್ಮ ಈ ನಿನ್ನ ಮಗ ಮೈಲಾರ. ನನಗೆಲ್ಲ ಗೊತ್ತು ಮಗ. ಸೇಡಿಗೆ ಪ್ರತಿ ಸೇಡ ತೀರಿಸಿಕೊಳ್ಳುವ ಮಗ ಇದ್ದಾನೆ ಎನ್ನುವುದು ನನ್ನ ಮೈಲಾರ ಅದನ್ನು ತೀರಿಸಿಕೊಂಡು ಬರುತ್ತಾನೆ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕಾಗಿ ಇಷ್ಟು ದಿವಸ ಮುತ್ತೈದೆಯಾಗಿ ಬಾಳಿದ್ದೇನೆ. ನಿಮ್ಮ ತಂದೆಯವರು ಸಾಯುವಾಗ ನನಗೊಂದು ಮಾತು ಕೊಡು ಎಂದು ಮಾತು ಕೇಳಿದ್ದರು. ನೋಡು, ನಾನು ಸತ್ತ ಮೇಲೆ ಈ ಸೇಡನ್ನು ತೀರಿಸಿಕೊಳ್ಳುವವರೆಗೂ ನೀನು ಮುತ್ತೈದೆ ಆಗಿರಬೇಕು ಅಂತ. ಅಮ್ಮ, ಇಂಥ ಸಣ್ಣ ವಿಷಯಕ್ಕೆ ಇಷ್ಟರುಗಳ ಯಾಕೆ ಕಾಯಬೇಕಾಗಿತ್ತಮ್ಮ? ಅವನ ಹೆಸರು ಸ್ವಲ್ಪ ನನಗೆ ಹೇಳಿಬಿಟ್ಟಿದ್ದಾರೆ. ಅವನು PM ಆಗಿರಲಿ, MP ಆಗಿರಲಿ, MLA ಆಗಿರಲಿ, ಆ ದುಷ್ಟ ನನ್ನ ತಂದೆಯನ್ನು ಕೊಂದ. ನಿನಗೆ ಕಷ್ಟ ಕೊಟ್ಟ ಆ ಕಾಡಿ ನನ್ನ ಮಗ ಹಿಡಿದು ತಂದು ನಿನ್ನ ಪಾದಗಳಿಗೆ ಕಡಿವಿ ಹೊರಕ್ಕೆ ಕೋಡದಂತೆ ಕತ್ತರಿಸಿ ಹಾಕಿ ಬಿಡುತ್ತಿದ್ದನಮ್ಮ.
ಆ ಕೆಟ್ಟ ನನ್ನ ಮಗನನ್ನು. ಮೈಲಾರ, ಅವನನ್ನು ಕತ್ತರಿಸುವುದು ತಡವಾಗುವುದಿಲ್ಲಪ್ಪ. ಅವನು ಕತ್ತರಿಸುವುದು ಇನ್ನೂ ಸ್ವಲ್ಪ ಸಮಯವಿದೆ. ಇನ್ನು ಸ್ವಲ್ಪ ಸಮಯ ಬಿಟ್ಟು ಆಮೇಲೆ ಕತ್ತರಿಸಿ ನಿಮ್ಮ ತಂದೆಯವರ ಫೋಟೋಕ್ಕೆ ಅವರ ರಕ್ತವನ್ನು ಹಚ್ಚಿದಾಗಲೇ ನಿಮ್ಮಪ್ಪನ ಆತ್ಮಕ್ಕೆ ಶಾಂತಿ ಸಿಗುವುದಪ್ಪ, ಶಾಂತಿ ಸಿಗುವುದು. ಇನ್ನು ಅದಕ್ಕೆ 7 ದಿವಸ ಟೈಮ್ ಇದೆಯಪ್ಪ. ಅವ್ವ ಮುಂದೆ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ವ್ಯರ್ಥನಾಗಿದ್ದಕ್ಕೂ ನನ್ನ ಕ್ಷಮಿಸಿ ಬಿಡಮ್ಮ, ವ್ಯರ್ಥನಾಗಿ ಮಾತಾಡಿದಕ್ಕೂ ಕ್ಷಮಿಸಿ ಬಿಡಮ್ಮ, ಕ್ಷಮಿಸಿ ಬಿಡು. ಅದು ಯಾವ ಬೇಟೆ ಎಂದು ಗುರುತಿಸಿ ಸಾವಿಗೆ ಸಿದ್ಧನಾಗಂತ ಹೇಳಮ್ಮ. ಅವನೆಂತ ದಟ್ಟ ಅಡವಿ ಕಾಡಲಿದ್ದರು ಈ ನಿನ್ನ ಮಗ ದಿಟ್ಟವಾದ ಹೆಜ್ಜೆಯನ್ನು ಇಟ್ಟು ಕುಟ್ಟಿ ಮೆಟ್ಟಿಸಿಳುವ ಕುಬೇರನಾಗುತ್ತಾನೆ. ಕುಬೇರನಾಗದಿದ್ದರೆ ಹಚ್ಚಳದ ಈ ಕನ್ನಡ ನಾಡಿನಲ್ಲಿ ಹೆಚ್ಚಾಗಿ ವೀರನಾಗಿ ಹುಟ್ಟಿದಕ್ಕೂ ಸಾರ್ಥಕವೇನು? ಅಮ್ಮ ಅಮ್ಮ ಬರುತ್ತೇನವ್ವ, ಹೋಗಿ ಆ ಮೈಲಾರನ್ನು ಕರೆದುಕೊಂಡು ಮರಳಿ ಬರುತ್ತೇನೆ. ಮಗು ಮೈಲಾರ, ಇದೆಲ್ಲ ಬಿಟ್ಟು ಮೊದಲು ಸ್ಪರ್ಧೆಗೆ ಹೋಗುತ್ತೇನೆ ಅಂತ ಹೇಳಿದೆಯಲ್ಲಪ್ಪ, ಮೊದಲು ಅಲ್ಲಿಗೆ ಹೋಗಪ್ಪ. ಆಯ್ತಮ್ಮ, ಹೋಗಿ ಬರುತ್ತೇನೆ.